ನನ್ನ ಒಂದು ಕ್ಷೇತ್ರ, ನನ್ನ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಭಾಳಷ್ಟು ದಿನದಿಂದ ಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬರ್ತಾಯಿದ್ದೀನಿ. ನಾನು ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅವ್ರಿಗೂ ಕುಟುಂಬಕ್ಕೂ ಅವ್ರಿಗೂ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಸಂದರ್ಭ ಮುಂದಕ್ಕೆ ಮೇಯರ್ ಆಗಿ ಬಂದು ಜನಸೇವೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಭಾಳ ಆಸೆ ಬೀಳ್ತಾ ಇದ್ದೀವಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಕೊಟ್ಕೆಪಾಳ್ಯ ವಾರ್ಡ್ನ ಎಲ್ಲ ಸಂಸ್ಥೆ ಜನರು, ಇವತ್ತೆಲ್ಲ ಹಿರಿಯರು, ಭಾಳಷ್ಟು ಜನ ಮುಖಂಡರುಗಳು ಬಂದು ನನ್ನ ಹುಟ್ಟುಹಬ್ಬನ ಶುಭ ಹಾರೈಸಿದ್ದಾರೆ. ನನಗೆ ಈಗ 60ನೇ ವರ್ಷದ ಹುಟ್ಟುಹಬ್ಬ. ಎಲ್ಲರ ಒಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನನಗೆ ಖುಷಿ ಆಗ್ತದೆ. ಯಾಕೆ ಅಂತಂದರೆ ನಾನು ನನ್ನ ಒಂದು ಕ್ಷೇತ್ರ, ನನ್ನ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಭಾಳಷ್ಟು ದಿನದಿಂದ ಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬರ್ತಾಯಿದ್ದೀನಿ. ಇವತ್ತು ಹಾಗಾಗಿ ಎಲ್ಲ ನನ್ನ ಇರ್ತಕ್ಕಂಥ ಹಿರಿಯರು ಭಾಳಷ್ಟು ಜನ ಬಂದು, ನನ್ನ ಆತ್ಮೀಯ ಮಿತ್ರರು, ಸ್ನೇಹಿತರು ಎಲ್ಲ ಬಂದು ನಾನು ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅವ್ರಿಗೂ ಕುಟುಂಬಕ್ಕೂ ಅವ್ರಿಗೂ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಸಂದರ್ಭ ಹೇಳ್ತೀನಿ. ನಮ್ಮದು ಯಾವುದೇ ರೀತಿಯ ಶಕ್ತಿ ಪ್ರದರ್ಶನ ಇಲ್ಲ. ನಾವೆಲ್ಲ ಭಾಳ ಸರಳವಾಗಿ ನಮ್ಮದು ಏನು ಕೆಲಸ ಕಾರ್ಯ ಇದೆ ಆ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂಥದ್ದು. ನಮ್ಮ ನೆಚ್ಚಿನ ನಾಯಕರಾದಂಥ ಕುಸುಮಾನ್ ಮಂತ್ರಾಯಪ್ಪವರು, ಡಿ ಕೆ ಸುರೇಶಣ್ಣರವರ ಒಂದು ನೇತೃತ್ವದಲ್ಲಿ ಯಾವುದೇ ಕೆಲಸ ಕಾರ್ಯ ಇದೆ, ಪಕ್ಷದ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ. ನಮ್ಮ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡೋಕ್ಕೆ ನಾವೆಲ್ಲ ಮುಂಚೂಣಿಯಿಂದ ಅವ್ರ ಜೊತೆ ಕೈ ಜೋಡಿಸಿ ನಾವು ಇದ್ದೀವಿ ಅಂತ ಹೇಳ್ತೀವಿ. ನಮಗೂ ಕಾಂಗ್ರೆಸ್ ಸ್ಥಾನಮಾನ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ನಮಗೆ ಪಕ್ಷದ ನಿಷ್ಠೆ, ಒಂದು ಕಾರ್ಯಕರ್ತರ ಒಂದು ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಕ್ಷೇತ್ರದ ಜನರ ಜೊತೆ ಒಡನಾಡಿಯಾಗಿ ಸಂಪರ್ಕ ಕೆಲಸ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಾವು ಯಾವಾಗಲೂ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳೋಕ್ಕೆ ಆಮೇಲೆ ನಮ್ಮ ಜಿ ಮೋಹನ್ ಕುಮಾರ್ ಅಣ್ಣನವರು ಇಷ್ಟು ದಿವಸ ಕಾರ್ಪೊರೇಟ್ರಾಗಿ ಇಲ್ಲಿ ಜನತೆಗೆ ಕೊಟ್ಟಿಗೆಪಾಳ್ಯ ವಾರ್ಡ್ಗೆ ತುಂಬ ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೆ ಇವತ್ತು ಹುಟ್ಟುಹಬ್ಬನ ಶುಭಾಶಯ ಕೋರೋದಕ್ಕೆ ಬಂದಿದ್ದೀವಿ. ಅವ್ರು ಇನ್ನೂ ಏನಪ್ಪ ಅಂದರೆ 100 ವರ್ಷ ಬಾಳಿ ಇನ್ನೂ ತಿರ್ಗಾ ಕಾರ್ಪೊರೇಟ್ರಾಗಿ ಮುಂದಕ್ಕೆ ಮೇಯರ್ ಆಗಿ ಬಂದು ಜನಸೇವೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಭಾಳ ಆಸೆ ಬೀಳ್ತಾ ಇದ್ದೀವಿ. ಇದ್ರ ಪ್ರಕಾರ ಜನ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ. ಮತ್ತೊಂದು ಬಾರಿ ಕುಮಾರಣ್ಣ ಕೊಟ್ಟಿಗೆಪಾಳ್ಯಕ್ಕೆ ಬಂದೇ ಬರ್ತಾರೆ.